ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ ಹಿನ್ನೆಲೆ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಈ ಸಂಬಂಧ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸಲಾಯಿತು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಸಿತ್ತು. ಒಗ್ಗಟ್ಟಿನಿಂದ ಬಿಜೆಪಿ ಹಾಗೂ ಜೆಡಿಎಸ್ ಅನ್ನ ಎದುರಿಸಲು ಶಾಸಕರಿಗೆ ಸಿಎಂ ಡಿಸಿಎಂ ಕಿವಿಮಾತನ್ನ ಹೇಳಿದ್ರು. ರಾಜ್ಯಸಭೆ ಚುನಾವಣೆಗೆ ಎನ್ಡಿಎ ಮೈತ್ರಿಕೂಟದ 5ನೇ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿಯಲಿದ್ದಾರೆ. ಇಂದು ಕುಪೇಂದ್ರ ರೆಡ್ಡಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದು, ಕುಪೇಂದ್ರ ರೆಡ್ಡಿ ಸ್ಪರ್ಧೆಯಿಂದ ಚುನಾವಣಾ ಕಣ ರಂಗೇರಿದ್ದು, ಈ ನಡುವೆ ಕಾಂಗ್ರೆಸ್ಗೆ ಅಡ್ಡ ಮತದಾನದ ಭೀತಿ ಹೆಚ್ಚಾಗಿದೆ. ಶಾಸಕ ಗೋಪಾಲಯ್ಯಗೆ ಅವಾಚ್ಯ ಪದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ. ಸದನದಲ್ಲಿ ಈ ಬಗ್ಗೆ ಮಾತನಾಡಿದ ಶಾಸಕ ಕೆ ಗೋಪಾಲಯ್ಯ ನನಗೆ ಪ್ರಾಣ ಬೆದರಿಕೆ ಬಂದಿದೆ ಎಂದು ದೂರಿದ್ರು. ಅಲ್ಲದೆ ಈ ವಿಚಾರವಾಗಿ ಈಗಾಗಲೇ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದು ಆತನನ್ನ ಬಂಧಿಸಲಾಗಿದೆ. ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಕ್ರಮವನ್ನ ಕೈಗೊಂಡಿದ್ದಾರೆ. ರಾತ್ರಿ 11 ಗಂಟೆಗೆ ಕರೆ ಮಾಡಿ ಪದ್ಮರಾಜ್ ಅವಾಚ್ಯ ಪದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಸ್ಪೀಕರ್ ಖಾದರ್ಗೂ ಕೂಡ ಗೋಪಾಲಯ್ಯ ದೂರಿದ್ರು. ಅವರು ನಿಮಗೆ ಏಕಾಏಕಿ ಕರೆ ಮಾಡಿ ಯಾಕೆ ಬೆದರಿಕೆ ಹಾಕಿದ್ರು? ಏನು ವಿಚಾರ, ಏನು ಸಂಬಂಧ ಇರುತ್ತೆ ಸರ್? ಅವರ ಹಾಂಬವ ಕುಡಿದು ನೆತ್ತಿಗೆ ಎರೆದಾಗ ಇವೆಲ್ಲ ಅನೇಕ ಜನ ಶಾಸಕರಿಗೆ ಆಗಿರ್ತಕ್ಕಂಥದ್ದು. പക്ഷേ ನಾನು ಅಲ್ಲಿ ಸ್ಥಳೀಯನಾಗಿ ಹುಟ್ಟಿ ಸುಮ್ಮನೆ ಇದ್ದರೆ ಸರಿ ಹೋಗೋದಿಲ್ಲ. ಮುಂದೊಂದು ದಿನ ನಮಗೆ ಪ್ರಾಣ ಬೆದರಿಕೆ ಹಾಕಿರೋದ್ರಿಂದ ಮುಂದೊಂದು ದಿನ ತೊಂದರೆ ಆಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ರಾತ್ರಿನೇ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ. ಅಲ್ಲಿ ಸ್ಥಳೀಯ ಠಾಣೆಯಲ್ಲಿ ಕಂಪ್ಲೇಂಟನ್ನು ಸ್ವೀಕಾರ ಮಾಡಿದರೆ ಕೇಸ್ ಬುಕ್ ಆಗಿದೆ. ಜೊತೆಗೆ ಇವತ್ತು ಸ್ಪೀಕರ್ ಅವ್ರಿಗೂ ನಾನು ಮನವಿಯನ್ನು ಮಾಡ್ಕೊಂಡಿದ್ದೇನೆ, ಗೃಹ ಸಚಿವರಲ್ಲೂ ಮನವಿಯನ್ನು ಮಾಡ್ಕೊಂಡಿದ್ದೇನೆ. ನನ್ನಂಥ ಅನೇಕ ಜನ ಶಾಸಕರು ಇದೇ ರೀತಿ ಬೆದರಿಕೆಯನ್ನು ಹಾಕಿರ್ತಕ್ಕಂಥದ್ದು ಈ ಸದನದಲ್ಲಿ ಗೊತ್ತಾಗುತ್ತೆ. ಅವನು ಗೂಂಡಾ ಬರ್ತಾನೆ, ಬಹುಶಃ ಅವನು ನಡೆಸ್ತಾ ಇರ್ತಕ್ಕಂಥ ಅನೈತಿಕವಾಗಿ ನಡೆಸ್ತಾ ಇರ್ತಕ್ಕಂಥ ಕ್ಲಬ್ಗಳು ಇವೆಲ್ಲ ಮುಚ್ಕೊಬೇಕು ಅಂತಕ್ಕಂಥದ್ದೇ ಅವನ ಇದರಲ್ಲಿರೋದ್ರಿಂದ ಹಣಕ್ಕೆ ಬೆದರಿಕೆ ಆಗ್ತಕ್ಕಂಥದ್ದು, ಇಲ್ಲಾಂದರೆ ಅತ್ಯಂತ ಕೆಟ್ಟ ಪದಗಳಿಂದ ನಿಂದಿಸ್ತಕ್ಕಂಥದ್ದು ಅವನ ಚಾಲಿ ಆಗಿದೆ. ಈಗ ನಾನು ಗೃಹ ಸಚಿವರಿಗೂ ಮನವಿಯನ್ನು ಮಾಡಿದ್ದೇನೆ, ಸ್ಪೀಕರ್ ಅವ್ರಿಗೂ ಮನವಿಯನ್ನು ಮಾಡಿದ್ದೇನೆ, ಅವಕಾಶ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಆ ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿ. ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಸದನದಲ್ಲಿ ವಿಷಯ ಪ್ರಸ್ತಾಪಿಸುತ್ತಿದ್ದಂತೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆ ಗೋಪಾಲಯ್ಯ ಮಾತಿಗೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಕೂಡ ಧ್ವನಿಗೂಡಿಸಿತು. ನನಗೂ ಈ ಹಿಂದೆ ಪದ್ಮರಾಜ್ ಬೆದರಿಕೆ ಹಾಕಿದ್ದ ಅಂತ ಆರೋಪಿಸಿದ್ರು. ವ್ಯಕ್ತಿ ಹೆಸರು ಏನು ಹೇಳಿದ್ರು, ಅವರ ಈ ನಡವಳಿಕೆಯ ಫಲಾನುಭವಿಗಳು ನಾನು ಮತ್ತೆ ಅಶೋಕ್. ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ಅಟ್ಟಹಾಸ. ಅವ್ರದೇ ಸ್ವಂತ ಇಡೀ ಬೆಂಗಳೂರಲ್ಲಿ ಎಲ್ಲೂ ಕ್ಲಬ್ ನಡೀದೇ ಇದ್ರು ಕೂಡ ಅವ್ರ ಕಟ್ಟಡದಲ್ಲಿ ಕ್ಲಬ್ ನಡೆಯುತ್ತೆ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾತ್ರಿ 11 ಮನೆಯಲ್ಲೇ ಇದ್ದಾರೆ. ಇದುವರೆಗೆ ಯಾಕೆ ಅರೆಸ್ಟ್ ಮಾಡಕ್ಕಾಗಿಲ್ಲ? ಬಹಳ ಸಿಂಪಲ್ ಇದು. ಮನೆ ಒಳಗಡೆನೆ ಇದ್ದಾರೆ. ಮನೆ ಒಳಗಡೆಯಿಂದ ಯಾರು ಬೇಕೋ ಅವ್ರಿಗೆಲ್ಲ ಫೋನ್ ಮಾಡಿ ಶಿಫಾರಸ್ ಮಾಡಿಸ್ತಾ ಇದ್ದಾರೆ, ಬೇರೆ ಪ್ರಶ್ನೆ. ಅರೆಸ್ಟ್ ಯಾಕೆ ಮಾಡಕ್ಕಾಗಲ್ಲ? ಮನೆ ಒಳಗಡೆ ಇದ್ರು ಕೂಡ. ಇದು ಒಬ್ರು ಅವ್ರು ಹೇಳಿದ್ರು, ಆ ಪದಗಳು ಹೇಳಕ್ಕಾಗಲ್ಲ ನನಗೆ. ಮನೆ ಗೋಪಾಲಯ್ಯನಂತವ್ರಿಗೆ ಒಂದು ಬೆದರಿಕೆ ಬಂದು ಇಲ್ಲಿ ಉಲ್ಲೇಖ ಮಾಡಬೇಕು ಅಂದ್ರೆ ಜಸ್ಟ್ ಇಮ್ಯಾಜಿನ್ ದ ವೇ ಹಿ ಮಸ್ಟ್ ಹ್ಯಾವ್ ಅಡ್ರೆಸ್. ಸೊ ಅದಕ್ಕೋಸ್ಕರ ತಾವು ಎಲ್ಲರದು ಕೂಡ ರಕ್ಷಣೆಗೆ ಬಂದು ಕೂಡಲೇ ಸೂಚನೆ ಕೊಡಿ. ಮಾಜಿ ಸಚಿವ ಕೆ ಗೋಪಾಲಯ್ಯ ಅವರಿಗೆ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ಬಂಧಿಸುವಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ರು. ಇನ್ನು ವಿಧಾನಸಭೆ ಸದನದಲ್ಲಿ ಮಾತನಾಡಿದ ಅವರು ಯಾವುದೇ ಪಕ್ಷದವರಿದ್ರೂ ಶೀಘ್ರವೇ ಆರೋಪಿಯನ್ನ ಅರೆಸ್ಟ್ ಮಾಡುವಂತೆ ಆಗ್ರಹಿಸಿದ್ರು. ಮಾಜಿ ಮಂತ್ರಿಗಳಾಗಿರ್ತಂಥವ್ರು ಅವ್ರ ಮೇಲೆ ಈ ತರದ ಒಂದು ಫೋನ್ ಮಾಡಿ ಥ್ರೆಟ್ ಮಾಡಿ ಅವನು ದೊಡ್ಡ ದಂಧೆನೇ ಮಾಡ್ತಾ ಇದ್ದಾನೆ ಅಂತ. ಏನೋ ಮಟ್ಕಾನ ಏನು ಕ್ಲಬ್ಗಳು ಎಲ್ಲ ಕಡೆ ನೀವು ಮುಚ್ಚಿಸಿದ್ದೀನಿ ಅಂತಾರೆ, ಅಲ್ಲಿ ಮಾತ್ರ ಓಪನ್. ನನ್ನ ರಾತ್ರಿ 12 ಗಂಟೆ ಆಯ್ತು, ಕಂಪ್ಲೇಂಟ್ ಕೊಟ್ಟವರು ಇದುವರೆಗೂ ಅವನ್ನ ಅರೆಸ್ಟ್ ಮಾಡಿಲ್ಲ. ಪೊಲೀಸರು ಹೇಳ್ತಾರಂತೆ ಅವನು ಕುಡಿದು ಬಿಟ್ಟಿದ್ದಾನೆ, ಅವನಿಗೆ ಎಚ್ಚರಿಕೆ ಬಂದ್ಮೇಲೆ ಅವನಿಗೆಲ್ಲ ಸ್ವಲ್ಪ ಬಾಯಿ ವಾಶ್ ಮಾಡಿ ಎಲ್ಲ ಮಾಡಿ ಆಮೇಲೆ ಅರೆಸ್ಟ್ ಮಾಡ್ತೀನಿ ಅಂತಾರೆ. ಏನು ಹಿಂಗಾದ್ರೆ ಬಾಯಿ ವಾಶ್ ಮಾಡಿ ಅವನಿಗೆ ಊಟ ಗೀಟ ತಿಂಡಿ ಕೊಡ್ಸಿ ಅರೆಸ್ಟ್ ಮಾಡೋದಾದ್ರೆ ಏನ್ ಕಾನೂನು ಸುವ್ಯವಸ್ಥೆ ಏನಕ್ಕಿರ್ಬೇಕು? ಅದಕ್ಕೆ ಗೌರವಾನ್ವಿತ ನಮ್ಮ ಸ್ಪೀಕರ್ ಅವರು ಹೇಳಿದ್ದಾರೆ, ಸಂಜೆ ಒಳಗಡೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಇದು ಯಾವುದೇ ಪಕ್ಷದ ಶಾಸಕರಾಗಿರ್ಲಿ ಅಂತ ಹೇಳಿದ್ದಾರೆ. ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನ ತಮ್ಮ ಗಮನಕ್ಕೂ ನಾನು
ಇನ್ನು ಸದನದಲ್ಲಿ ಮಾಜಿ ಸಚಿವರಿಗೆ ಬೆದರಿಕೆ ಹಾಕಿದ ಆರೋಪಿಗಳ ಬಂಧನಕ್ಕೆ ಒತ್ತಾಯ ಹೆಚ್ಚಾಗ್ತಾ ಇದ್ದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತಿಗೆ ಗೃಹ ಸಚಿವ ಪರಮೇಶ್ವರ್ ಉತ್ತರ ಕೊಟ್ಟರು. ಆದಷ್ಟು ಬೇಗ ಆರೋಪಿಗಳನ್ನ ಬಂಧನ ಮಾಡುವ ಭರವಸೆ ನೀಡಿದ್ರು. ಈಗಾಗಲೇ ನನ್ನ ಗಮನಕ್ಕೂ ಕೂಡ ಇದು ಬಂದಿದೆ. ಮಾನ್ಯ ಗೋಪಾಲಯ್ಯನವರು ಕೂಡ ಈಗ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನನ್ನ ಹತ್ರ. ಈಗಾಗಲೇ ನಾವು ಅದ್ರ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಆಗಿದೆ. ಈಗಲೂ ಕೂಡ ಅವರ ಮನೆ ಮುಂದೆ ನಮ್ಮ ಪೊಲೀಸ್ನವರು ಕಾಯ್ತಾ ಇದ್ದಾರೆ. ಬಾಗಿಲು ತಟ್ಟಿದ್ರು, ಬಾಗಿಲು ತೆಗಿತಾ ಇಲ್ಲ. ಈಗಲೂ ಈ ಕ್ಷಣದಲ್ಲೂ ಕೂಡ ಅವರು ಕಾಯ್ತಾ ಇದ್ದಾರೆ. ಅವರಿಗೆ ಬಾಗಿಲು ತೆಗೆದ ತಕ್ಷಣ ಅಥವಾ ಸಂದರ್ಭ ಬಂದರೆ ಬಾಗಿಲು ಹೊಡೆದೇ ಒಳಗಡೆ ಹೋಗಬೇಕಾಗ್ತದೆ. ಅವ್ರನ್ನ ಅರೆಸ್ಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡೋದಿಲ್ಲ. ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರ ಉತ್ತರಕ್ಕೆ ಸಮಾಧಾನವಾಗದ ಶಾಸಕ ಸುರೇಶ್ ಕುಮಾರ್ ವಾಗ್ದಾಳಿಯನ್ನ ನಡೆಸಿದ್ರು. 1975ರಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ ಸೇರಿ 4 ಬಂಧನದ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಇನ್ನು ಪೊಲೀಸರು ಇನ್ನು ಆರೋಪಿಗಳ ಮನೆ ಮುಂದೆ ಕಾಯ್ತಾ ಇದ್ದಾರೆ ಅಂದ್ರೆ ಏನರ್ಥ ಎಂದು ಪ್ರಶ್ನಿಸಿದ್ರು. ಗೃಹ ಸಚಿವರೇ, ಒಂದೇ ನಿಮಿಷ, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. 75ನೇ ಇಸ್ವಿ ಜೂನ್ 25ನೇ ತಾರೀಕು LH ಅಲ್ಲಿ ವಾಜಪೇಯಿಯವರು, ಅಡ್ವಾಣಿಯವರು, ಮಧುದಂಡೆಯವರು, ಶ್ಯಾಮನಂದನ್ ಮಿಶ್ರಾ ಇದ್ರು. ರಾತ್ರಿ ಬಂದರು ಪೊಲೀಸರು. ಬೆಳಗ್ಗೆ ತನಕ ಕಾಯಿಲೆ ಇಲ್ವಲ್ಲ ಅವ್ರನ್ನ, ಅವಲೇ ಹೆಂಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ಅವ್ರನ್ನ. ಅವ್ರಿಗಿಲ್ದೇ ಇರೋ ಗೌರವ ಈ ವ್ಯಕ್ತಿ ಬಗ್ಗೆ ಯಾಕೆ? ಇನ್ನು ನೀವು ಹೇಳ್ತೀರಾ ಇವಾಗಲೂ ಕೂಡ ಕಾಯ್ತಾ ಇದ್ದಾರೆ. ಇವಾಗ ಟೈಮ್ ಎಷ್ಟು ಸಮಯ? ಟೈಮು 11:30. ಇನ್ಸಿಡೆಂಟ್ ಆಗಿದ್ದು 11 ಗಂಟೆಗೆ, ಕಂಪ್ಲೇಂಟ್ ಕೊಟ್ಟಿದ್ದು 11:30 ರಾತ್ರಿಗೆ. ಈಗಲೂ ಕೂಡ ಅವ್ರ ಮನೆ ಮುಂದೆ ಕಾಯ್ತಾ ಇದ್ದಾರೆ. ಇನ್ ಗಾರ್ಡ್ ಆಫ್ ಆನರ್ಗ ದಿಸ್ ಈಸ್ ಹೈಟ್ ಆಫ್ ಇನ್ಎಫಿಷಿಯನ್ಸಿ ಅಂತಾನೆ ಹೇಳ್ಬೋದು. ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ಮೇಲೂ ಕೂಡ ಇದಾಗಿದೆ ಅಂತ ಗೊತ್ತಾದ್ಮೇಲೂ ಕೂಡ ಮನೆ ಮುಂದೆ ಕಾಯೋದಿದೆಯಲ್ಲ, ಐ ಥಿಂಕ್ ಪೊಲೀಸ್ ಇಲಾಖೆಗೆ ಇದು. ವಿಧಾನಮಂಡಲ ಕಲಾಪದಲ್ಲಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನ ಹೇಳುವ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ಸದನದ ಗಮನ ಸೆಳೆದ್ರು. ಬೆಳಗಾವಿ ವಂಟಮುರಿ ಕೇಸ್, ಶಾಲೆಗಳಲ್ಲಿ ಮಕ್ಕಳಿಂದ ಶೌಚಾಲಯ ಸ್ವಚ್ಛತೆ, ಹನುಮಧ್ವಜ ದಂಗಲ್ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಪ್ರಶ್ನಿಸಿ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದ ಅವರು ರಾಜ್ಯದಲ್ಲಿರುವ ಸರ್ಕಾರ ನಿಂತೋಗಿರುವ ಗಾಡಿ, ಕೆಟ್ಟು ಹೋಗಿರುವ ಗಾಡಿ ರಿಪೇರಿ ಮಾಡಲು ಸಾಧ್ಯವಾಗದಂತ ಸ್ಥಿತಿಯಲ್ಲಿದೆ ಅಂತ ವಾಗ್ದಾಳಿ ನಡೆಸಿದ್ರು. ದೇಶಪಾಂಡೆ ಈ ಸರ್ಕಾರ ನಿಂತೋಗಿರುವಂತ ಒಂದು ಗಾಡಿ, ಕೆಟ್ಟೋಗಿರುವಂತ ಗಾಡಿ, ಮತ್ತೆ ಕೆಟ್ಟು ಹೋಗಿ ರಿಪೇರಿ ಆಗದಂತ ಸ್ಥಿತಿಗೆ ತಲುಪಿದೆ ಸರ್ಕಾರ. ದೇಶಪಾಂಡೆ ಇನ್ನು ಕಲಾಪದಲ್ಲಿ ಶಾಸಕರು ತಮ್ಮ ಕ್ಷೇತ್ರದ ಜನರಿಗೆ ಸಮಯ ನೀಡಲಾಗ್ತಾ ಇಲ್ಲ ಎಂಬ ವಿಚಾರವನ್ನ ಪ್ರಸ್ತಾಪಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಸುನೀಲ್ ಕುಮಾರ್, ಸಭಾಧ್ಯಕ್ಷ UT ಖಾದರ್ ಅವರ ಕಾಲ್ ಹಿಡಿದ್ರು. 2.5 ವರ್ಷದ ನಂತರ ನೀವು ಚೇಂಜ್ ಆಗ್ತೀರಲ್ವಾ, ಇಲ್ಲಾಂದ್ರೆ ನಮ್ಮನ್ನ ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸ್ತೀರಾ ಅಂತ ಹೇಳಿ ಸದನವನ್ನ ನಗೆಗಡಲಲ್ಲಿ ಮುಳುಗಿಸಿದ್ರು.